ಇಲ್ಲಿ ಪ್ರಶ್ನೆನ ನೋಡಿದಾಗ ನರ್ಸ್ ರಿಸೀವ್ಸ್ ರಿಪೋರ್ಟ್ ಆನ್ 4 clients. A client with cherry red skin who has been waiting 15 minutes. 15 ನಿಮಿಷದಿಂದ ಚೆರಿ ರೆಡ್ ಸ್ಕಿನ್ ಕಂಡೀಷನ್ ಇರ್ತಕ್ಕಂಥ ಕ್ಲೈಂಟ್ ವೇಟ್ ಮಾಡ್ತಿರ್ತಾರೆ. BP 180 ಹೈ BP ಇರ್ತಕ್ಕಂಥ ನೇಸಲ್ ಕ್ಯಾನಲದಲ್ಲಿ ಆಕ್ಸಿಜನ್ ತಗೊಂತಿರ್ತಕ್ಕಂಥ ಕ್ಲೈಂಟ್ ಇರ್ತಾರೆ. ಹೆರಾಯಿನ್ ಓವರ್ಡೋಸ್ ಆಗಿ ವಾಮಿಟಿಂಗ್ ಆಗ್ತಿರ್ತಕ್ಕಂಥ ಕ್ಲೈಂಟ್ ಒಬ್ರು ಇರ್ತಾರೆ. ಕ್ಲೈಂಟ್ ವಿತ್ ಅಸ್ತಮಾ ರಿಸೀವಿಂಗ್ ಟ್ರೀಟ್ಮೆಂಟ್ ಫ್ರಮ್ ರೆಸ್ಪಿರೇಟರಿ ಥೆರಪಿ. ಸೊ ಇವರು ಮ್ಯಾನೇಜ್ಮೆಂಟಲ್ಲಿ ಇರ್ತಾರೆ. ಸೊ ಇವರಿಗೆ ಇಮಿಡಿಯೇಟ್ ನೀಡ್ ಆಫ್ ಅಸೆಸ್ಮೆಂಟ್ನ ಅವಶ್ಯಕತೆ ಇರಲ್ಲ. ಇನ್ನು ಹೈ BP ಇರ್ತಕ್ಕಂಥವ್ರಿಗೆ ಈ ಚೆರಿ ರೆಡ್ ಸ್ಕಿನ್ ಏನು ಕಾರ್ಬನ್ ಮಾನಾಕ್ಸೈಡ್ ಪಾಯ್ಸನಿಂಗ್ ಇರುತ್ತೆ, ಇವ್ರಿಗೆ ಕಂಪೇರ್ ಮಾಡಿದ್ರೆ ಇವ್ರದ್ದು ಕೂಡ ಇಮಿಡಿಯೇಟ್ ಅಟೆನ್ಷನ್ ಬೇಕಾಗಿರಲ್ಲ. ಸೊ ಇವ್ರದನ್ನು ಬಿಟ್ಟರೆ ಕನ್ಸಿಡ್ರೇಷನಲ್ಲಿ ಇರ್ತಕ್ಕಂಥದ್ದು ಚೆರಿ ರೆಡ್ ಸ್ಕಿನ್ ಕಂಡೀಷನ್ ಇರ್ತಕ್ಕಂಥವ್ರು ಒಬ್ಬರು, ಹೆರಾಯಿನ್ ಓವರ್ಡೋಸ್ ಆಗಿ ವಾಮಿಟಿಂಗ್ ಆಗ್ತಿರ್ತಕ್ಕಂಥವ್ರು ಒಬ್ಬರು. ಪ್ರಶ್ನೆ ಇರೋದೇನು, ಈ ನರ್ಸ್ ರಿಸೀವ್ಸ್ ರಿಪೋರ್ಟ್ ಆನ್ 4 clients ಅಡ್ಮಿಟೆಡ್ ಟು ದ ಎಮರ್ಜೆನ್ಸಿ ರೂಮ್. ಹೂ ಶುಡ್ ಶಿ ಅಸೆಸ್ ಫಸ್ಟ್? ಆ 4 ಬೇರೆ ಬೇರೆ ಕಂಡೀಷನ್ ಇರ್ತಕ್ಕಂಥ ಕ್ಲೈಂಟ್ಸಲ್ಲಿ ಫಸ್ಟು ಆ ನರ್ಸು ಯಾವ ಕ್ಲೈಂಟನ್ನು ಅಸೆಸ್ ಮಾಡಬೇಕು, ಫಸ್ಟ್ ಪ್ರಿಯಾರಿಟೈಸ್ ಹೇಗೆ ಮಾಡ್ಕೋಬೇಕು ಅನ್ನೋದು ಕೇಳಿರುವಂಥ ಕ್ವಶನ್. ಸೊ ಅದರಲ್ಲಿ ಫಸ್ಟ್ ಆಪ್ಷನಲ್ಲಿ ಕ್ಲೈಂಟ್ 15 ನಿಮಿಷದಿಂದನೂ ಚೆರಿ ರೆಡ್ ಸ್ಕಿನ್ ಇರ್ತಕ್ಕಂಥ ಕಂಡೀಷನಿಂದ ವೇಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಆ ಒಂದು ಕಂಡೀಷನ್ ಡಿಟೋರಿಯರೇಟ್ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗೋದ್ರಿಂದ ಇದನ್ನು ಒಂದು ಪ್ರಿಯಾರಿಟೈಸರ್ನಲ್ಲಿ ಮಾಡ್ಕೊಳ್ದೇನೆ ಸೊ ಡೈರೆಕ್ಟ್ ಹೆರಾಯಿನ್ ಓವರ್ಡೋಸ್ ಏನಾಗಿರುತ್ತೆ ಆ ಒಂದು ಕ್ಲೈಂಟ್ ರೆಸ್ಪಿರೇಟರಿ ಫೇಲ್ಯೂರ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ರಿಸ್ಕ್ ಇರೋದ್ರಿಂದ ಫಸ್ಟು ಪ್ರಿಯಾರಿಟೈಸ್ ಮಾಡಬೇಕಾಗಿರುವಂಥದ್ದು ಕ್ಲೈಂಟ್ ವಾಮಿಟಿಂಗ್ ಫ್ರಮ್ ಎ ಹೆರಾಯಿನ್ ಓವರ್ಡೋಸ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.